ಇಲ್ಲಿವರೆಗೂ 3 ಬೇರೆ ಬೇರೆ ಕಂಟ್ರಿಯಿಂದ ನನ್ನ ಕಸ್ಟಮರ್ಸ್ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅವ್ರ ಆರ್ಡರ್ಸ್ನ ಪ್ಲೇಸ್ ಮಾಡ್ಕೊಳ್ತಿದ್ದಾರೆ. ಏನಂತಂದರೆ ದೂರದ ಕಂಟ್ರಿವರೆಗೂ ನನ್ನ ವೀಡಿಯೋಸ್ ತಲುಪ್ತಿದೆಯಲ್ಲ ಅಂತ ಒಂದು ಕಡೆ ಖುಷಿ ಆದರೆ, ದೂರದಲ್ಲಿರೋ ನನ್ನ ಕಸ್ಟಮರ್ ಫ್ಯಾಮಿಲೀಸ್ಗೆ ಅವ್ರ ಪರವಾಗಿ ನಾನು ಅಡುಗೆ ಮಾಡಿ ಕಳಿಸ್ಬೋದಲ್ಲ ಅಂತ ಇನ್ನೊಂದು ಕಡೆ ಖುಷಿಯಾಗತ್ತೆ. ನಮಸ್ಕಾರ ಎಲ್ರಿಗೂ. ಇವತ್ತು ಶನಿವಾರ. ಇವತ್ತು ಅಷ್ಟೊಂದು ಆರ್ಡರ್ಸ್ ತೊಗೊಂಡಿರಲಿಲ್ಲ ನಾನು, ಆದರೆ ಮಧ್ಯಾಹ್ನಕ್ಕೆ ಒಂದು ಆರ್ಡರ್ ಇತ್ತು. ಅವ್ರಿಗೆ ಬೇಕಾಗಿರೋ ಅಂಥ ಮಟನ್ ಸಾಂಬಾರನ್ನ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದೆ. ಇನ್ನು ಸಾಯಂಕಾಲಕ್ಕೆ ಕೆಲವೊಂದೆರಡು ಆರ್ಡರ್ ಇತ್ತು, ಅವ್ರಿಗೂ ಕೂಡ ಬೇಕಾಗಿರೋ ಅಡುಗೆನ ಮಾಡಿಬಿಟ್ಟು ಡೆಲಿವರಿ ಅರೇಂಜ್ ಮಾಡಿ ಅವ್ರಿಗೂ ಕೂಡ ಕಳಿಸ್ಕೊಟ್ಟಾಯಿತು. ಇದಾದಮೇಲೆ ವೀಕೆಂಡ್ಸ್ ಕಾಲ್ಸ್ ಆ್ಯಂಡ್ ಮೆಸೇಜಸ್ನ ಮ್ಯಾನೇಜ್ ಮಾಡಬೇಕಾಗಿತ್ತು. ಯಾಕಂತಂದರೆ ಸಂಡೇಗೆ ಆಲ್ರೆಡಿ ಪ್ರೀ ಆರ್ಡರ್ಸ್ ಓಪನ್ ಆಗಿರೋದ್ರಿಂದ ತುಂಬಾ ಕಾಲ್ಸ್ ಆ್ಯಂಡ್ ಮೆಸೇಜಸ್ ಬರ್ತಾಯಿತ್ತು, ಅವ್ರಿಗೂ ಕೂಡ ರೆಸ್ಪಾಂಡ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ ಅಂತ ಇವತ್ತು ಸ್ವಲ್ಪನೇ ಆರ್ಡರ್ಸ್ನ ತೊಗೊಂಡಿದ್ದೆ. ಆ್ಯಂಡ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಾಗೆ ನನ್ನ ಕಸ್ಟಮರ್ ಒಬ್ಬರು UK ಆರ್ಡರ್ ಮಾಡ್ಕೊಂಡಿದ್ರು ಅವ್ರ ಹಸ್ಬೆಂಡ್ಗೋಸ್ಕರ. ಸೊ ಅವ್ರು ಕೊಟ್ಟಿರೋ ಅಂಥ ಬ್ಯೂಟಿಫುಲ್ ಕಮೆಂಟ್ಸ್ನ ನಾನು ಈ ವಿಡಿಯೋ ಎಂಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ. ಆ್ಯಂಡ್ ನನ್ನ ಕೈಮಾ ಸಾಂಬಾರು ತುಂಬಾ ಓಡ್ತಾ ಇದೆ. ಯಾಕಂತಂದರೆ ಇವತ್ತು ಕಾಲ್ ಮಾಡಿದ ಆಲ್ಮೋಸ್ಟ್ 100%ಅಲ್ಲಿ 80% ಕಸ್ಟಮರ್ಸ್ ಆರ್ಡರ್ ಮಾಡ್ಕೊಂಡಿರೋದೇ ಕೈಮಾ ಸಾಂಬಾರ್ಗೆ. ಸೊ ಯಾರೆಲ್ಲ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಒಂದು ಸತಿ ನೀವು ಕೂಡ ಆರ್ಡರ್ಸ್ನ ಪ್ಲೇಸ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ. ಇನ್ನು ವೀಕೆಂಡ್ ಮುಗೀತು, ಮಂಡೇ ನನ್ನ ಕಿಚನ್ ಕ್ಲೋಸ್ ಇರುತ್ತೆ, ಟ್ಯೂಸ್ಡೇಯಿಂದ ಆ್ಯಸ್ ಯೂಶ್ವಲ್ ಕಿಚನ್ ಓಪನ್ ಇರುತ್ತೆ. ಯಾರೆಲ್ಲ ಆರ್ಡರ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಕಾಲ್ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು.